ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಹಾ ಎಸ್ ಕೆ ಎಸ್ ಕನ್ನಡ ಚಾನಲ್. ಇದು ಭಾನುವಾರ ಕುರಿ ತಗೊಂಡ್ಬಂದಿದ್ರು. ನಮ್ಮ ಮಕ್ಕಳೆಲ್ಲ ಕುರಿ ಹೇಳ್ಕೊಬರಕ್ ಹೋಗಿದ್ದಾರೆ. ಹಬ್ಬದ ಬಿಸಿಲಿ ವಿಡಿಯೋ ಎಲ್ಲ ಅಪ್ಲೋಡ್ ಮಾಡಕ್ ಆಗಿಲ್ಲ, ಹಾಗಾಗಿ ಇವತ್ತು ಅಪ್ಲೋಡ್ ಮಾಡ್ತಾ ಇದೀನಿ. ಕುರಿ ಎಲ್ಲ ತಗೊಂಡ್ಮೇಲೆ ಶಾಪಿಂಗಿಗೆ ಹೋಗಿದ್ವಿ ನಾವು. ಹೇಳ್ಕೊಬಂದು ಕಟ್ತಾ ಇದಾರೆ ಇವಾಗ. ಸ್ವಲ್ಪ ಸುಧಾರಿಸಿ ಕಟ್ಟೋಗ್ರಿ, ಸುಧಾರ್ಸ್ಕೊಂತ ಹೋಗಿ. ಇದ್ಯಾಕೆ ಕ್ಯಾನ್ ಗುರಿತಂದಿ? ಹಾಯ್ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಎಸ್ ಕೆ ಎಸ್ ಕನ್ನಡ ಚಾನಲ್ ಅನ್ನು. ಹಾಯ್ ಮಾಡ್ತಿದ್ದಾರೆ. ಹಾಯ್ ಫ್ರೆಂಡ್ಸ್, ಹಾಯ್ ಮಾಡು, ಹಾಯ್ ಮಾಡ್ಸೋಣ. ಹಾಯ್. ಇದು ಸೋಮವಾರ ಶಾಪಿಂಗಿಗೆ ಹೋಗಿದ್ವಿ. ಎಲ್ಲ ರೇಷನ್ ಎಲ್ಲ ತಗೊಂಡ್ಬರೋಣ ಅಂತ ಹೇಳ್ಬಿಟ್ಟು. ಹಾಗೆ ಮಧ್ಯಾಹ್ನ 1 ಗಂಟೆ ಆಗಿತ್ತಾಗಲೇ ನಾವು ಹೋಗೋಷ್ಟು ಭದ್ರಾವತಿಗೆ ಹೋಗಿ ನಮ್ಮ ಮಕ್ಳಿಗೆ ರಜೆ ಹಾಕ್ಸಿದ್ವ, ಹೆಂಗೋ ಕರ್ಕೊಂಡು ಹೋಗಿ. ಇದು ಭದ್ರಾವತಿ ಸಿಟಿ. ಇಲ್ಲಿ ಏನಾರ ತಗೊಳತ್ತಿದ್ರೆ ತಗೊಳೋದು ಜಾಸ್ತಿ. ಶಿವಮೊಗ್ಗ ಕಮ್ಮಿ ಹೋಗೋದು ನಾವು. ಆದರೂ ಏನಾರ ಹೋಗ್ಲೇಬೇಕನ್ನಂಗಿದ್ರೆ ಅಷ್ಟೇ ಹೋಗ್ತೀವಿ ಶಿವಮೊಗ್ಗ. ಜಾಸ್ತಿ ಭದ್ರಾವತಿನೇ ನಮ್ಗೆ ಹತ್ರ ಆಗೋದು ಅಂತ ಇಲ್ಲೇ ಬರೋದು. ಇದು ಕೋರ್ಟ್ ಹತ್ರ, ಎದುರುಗಡೆ ರೋಡು. ನಾರ್ಮಲ್ ಹಾಸ್ಪಿಟಲ್ ಇಲ್ಲೇ ಇರೋದು. ನಾವಿಲ್ಲೇ ಹಾಸ್ಪಿಟಲ್ಗೂ ಜಾಸ್ತಿ ತೋರ್ಸಕ್ಕೆ ಬರೋದು ಭದ್ರಾವತಿಗೆ. ಹಾಗಾಗಿ ಭದ್ರಾವತಿ ಚೆನ್ನಾಗಿ ಗೊತ್ತಿದೆ ನಮಗೆ. ಬೆಣ್ಣೆ ದೋಸೆ ತಿನ್ನೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದ್ರು. ನಾವು ಯಾವುದೋ ಬೇರೆ ಹೋಟ್ಲಿಗೆ, ಹೊಸ ಹೋಟ್ಲಿಗೆ ಕರ್ಕೊಂಡು ಹೋಗ್ತಾರೆ ಅನ್ಕೊಂಡಿದ್ವಿ. ಇದು ಹಳೆ ಹೋಟ್ಲೇ, ನಮಗೆ ಗೊತ್ತಿ ಹೋಟ್ಲು. ಹೋಗಿದ್ವಿ. ಮಸಾಲೆ ದೋಸೆ ಹಾಗೆ ಬೆಣ್ಣೆ ದೋಸೆ ತಗೊಂಡು ತಿನ್ಕೊಂಡು, ಹಾಗೆ ನಮ್ಮ ಮಾಮ ಒಂದು ಜೊತೆ ಚಪ್ಪಲಿ ತಗೊಳ್ಳೋಣ ಅಂತ ತಗೊಂಡೆ. ಇಲ್ಲಿ ಎದುರುಗಡೆನೇ ಒಂದು ಸಿಮೆಂಟ್ ಕಲರ್ ಕಾಣಿಸ್ತಲ್ಲ, ಅದನ್ನೆಲ್ಲ ತಗೊಂಡೆ ಚಪ್ಪಲಿ. ನಮ್ಮ ಮಾಮಂಗೆ ಚಪ್ಪಲಿ ಇರಲಿಲ್ಲ, ಹಾಗಾಗಿ ನೋಡೋಣ ಅಂತ. ನಮ್ಮ ಶಂಕರ ಹೊಸ ಫ್ಯಾಷನಲ್ಲಿ ತಗೊಳ್ಳೋಣ ಮಾಡ್ತೀನಿ ಅಂತ ಹೇಳ್ತಾ ಇದ್ದ. ಅಮ್ಮ 150 ಕೊಡ್ತೀರಾ? 150 ಮಾಡ್ಕೊಳ್ಳಿ. ಹಾಂ ಅಮ್ಮ, ಕೂದಲು ಕಣಮ್ಮ, ನಿಜಮ್ಮ. ಅದು ಬಜಾರ್ ಹಾಕಿದ್ರಲ್ಲ, ಅಲ್ಲೇ ಬಿಟ್ಟು ಹಾಗೆ ನೋಡಿದ್ವಿ ಏನಾರ ತಗೊಳ್ಳೋಣ ಮನೆ ಐಟಮ್ಸು ಅಂತ. ನನಗೆ ಯಾಕೆ ಏನೋ ತಗೋಬೇಕಂತ ಅನ್ನಿಸ್ಲಿಲ್ಲ. ಸ್ಲಿಪ್ಪರ್ ತೊಗೊಂಡು ಮಾಮಂಗೆ ಒಂದು ಜೊತೆ, ನನಗೊಂದು ಜೊತೆ ತೊಗೊಂಡೇ ಇರಲಿಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ ಸೋಸೋದು, ಟೀ ಸೋಸೋದು ಇರಲಿಲ್ಲ, ಹಾಗಾಗಿ ಅದನ್ನೂ 2 ತೊಗೊಂಡೆ, ಟೀ ಸೋಸೋದು. ಅವೆಲ್ಲ ತಗೊಂಡಾಗೆ ಬಂದ್ವಿ. ಮುಂದೆ ಈ ರೋಸ್ಗಳು ನಾವು ಸಣ್ಣ ಹುಡುಗರು ಇದ್ದಾಗಿಂದ ಅದೇ ಥರ ರೋಸ್ಗಳು ಇಟ್ಕೊಂಡೇ ಇರ್ತಾರಲ್ಲಿ. ನೋಡ್ತೀವಿ, ಯಾವಾಗಾರ ಒಂದೊಂದ್ಸಲ ಅಪರೂಪಕ್ಕೆ ತಗೊಳ್ತೀವಿ ಅಷ್ಟೇನೆ. RMC ರೈತರ ಸಹಕಾರ ಸಂಘ, RMCಗೆ ಬಂದ್ವಿ ನಾವು. ಭದ್ರಾವತಿಯಲ್ಲಿರೋದಿದ್ದು RMC. ಬಂದ್ಬಿಟ್ಟು ಅಲ್ಲಿ ಎಲ್ಲ ಲಿಸ್ಟ್ ಮಾಡ್ಕೊಂಡ್ಬಂದಿದ್ದೆ. ಎಲ್ಲ ಕಾಳು ಬೇಳೆ ಎಲ್ಲ ತಗೊಂಡ್ವಿ. ಹಬ್ಬಕ್ಕೆ ಸಾಮಾನು ಜೋಳಿಗೆ ತಗೊಂಡ್ವಿ ಒಂದು ಸ್ವಲ್ಪ. ಈ ಮೂಟೆನು, ಎಣ್ಣೆ ಪ್ಯಾಕೆಟು, ಸೋಪು ಎಲ್ಲ ನಮ್ದೇನೆ ಅದು. ಹಾಗೆ ಒಂದು ಅಕ್ಕಿ ಚೀಲ, ಒಂದು ಉಪ್ಪಿನಕಾಯಿ ಪ್ಯಾಕೆಟ್, ಎಕ್ಸ್ಟ್ರಾ ಉಪ್ಪಿನಕಾಯಿ ಡಬ್ಬ ತಗೊಂಡ್ವಿ. ಎಲ್ಲ ಆಯಿತು, ಬಿಲ್ಲೆಲ್ಲ ಆಗಿತ್ತು. ಹಾಗೆ ಬಿಲ್ಲೆಲ್ಲ ಪ್ಲೇ ಮಾಡಿ ಕಬ್ಬಿನಲ್ಲಿ ಕುಡಿತೀನಿ ಅಂತ ಹೇಳಿದ್ರು. ಅಲ್ಲೇ ಬರೋ ರೋಡಲ್ಲಿ ತಟ್ಟೆ, ಅಕ್ಕಿ ತಟ್ಟೆ, ಪ್ಲೇಟ್ ಊಟಕ್ಕೆ ಅಂತ ಹೇಳ್ಬಿಟ್ಟು ತೊಗೊಳಕ್ಕಾಗಿದ್ವು. ಅಲ್ಲೇ ಕಬ್ಬಿನ ಜ್ಯೂಸ್ನ ಕುಡಿದ್ವಿ. ಹಾಗೆ ರೋಡ್ ಸೈಡಲ್ಲಿ ಸ್ಕೂಲ್ ಬಿಟ್ಟಿತ್ತು, ಮಕ್ಕಳು ಹಾಗೆ ಆಟ ಆಡ್ತಾ ಇದ್ವು. ಅದನ್ನೆಲ್ಲ ನೋಡಿ ನನಗೆ ಖುಷಿ ಆಯಿತು, ನಾವು ಈ ಥರ ಮಾಡ್ತಿದ್ವಲ್ಲ ಅಂತ ಹೇಳ್ಬಿಟ್ಟು ಅದನ್ನು ವೀಡಿಯೋ ಮಾಡ್ಕೊತಾ ಇದ್ದೆ. ಈ ಬಸ್ ಬಂದು ನಿಂತ್ಕೊಂಡಿದ್ದ ತಕ್ಷಣ ಎಲ್ಲ ಮಕ್ಕಳು ಓಡೋಗಿ ಬಸ್ ಕತ್ಕೊತ ಇದ್ದಾರೆ. ಇವಾಗ ಏನೋ ಒಂಥರ ಖುಷಿ. ಆವಾಗ ನಾವು ಈ ಥರ ಎಲ್ಲ ಮಾಡಿದ್ವಲ್ಲ, ಅದೆಲ್ಲ ಜ್ಞಾಪನ ಬರ್ತಾ ಇರುತ್ತೆ. ರೋಡ್ ಸೈಡಲ್ಲಿ ಇದು ಕಬ್ಬೆಲ್ಲ ಸಹ ಹಾಕ್ಕೊಂಡಿದ್ರು, ಅದೊಂದು ಇದು ಮಾಡಿದೆ. ಹಾಗೆ
ಅಲ್ಲಿ ಬ್ಯಾಟ್ರಿ ಮಾರ್ತಿದ್ರೆ, ಇಲ್ಲಿ ಗಿಡಗಳನ್ನೆಲ್ಲ ಮಾರ್ತಾ ಇದ್ರು. ಬಾಳೆಗೊನೆ ಎಲ್ಲ ತಂದಿದ್ವಿ. ಇವೇ ಪ್ಲೇಟ್ಸ್ ತಗೊಂಬಂದಿದ್ ನಾವು. ತಗೊಬಂದ್ವಿ ಪ್ಲೇಟ್ಸ್ ಎಲ್ಲ. ಇದು ರೇಷನ್ ಎಲ್ಲ ಅಲ್ಲಿ ಇಟ್ವಿ, ತಗೊಬಂದಿಟ್ಟಿದ್ವಿ. ಹಾಗೆ ಮನೆ ಹತ್ರನೇ ಸೊಪ್ಪುಗಳು, ಮೆಂತ್ಯ ಸೊಪ್ಪು, ಪುದೀನ, ಕೊತ್ತಂಬರಿ, ಸೌತೆಕಾಯಿ, ಟೊಮೊಟೊ ಎಲ್ಲ ಬಂದಿದ್ವು. ಇಲ್ಲೇ ತಗೊಂಡ್ವಿ. ಎಲ್ಲ ಜೋಡಿಸ್ಕೋಬೇಕು ಒಬ್ಳೇನೆ. ತುಂಬಾ ಊರಲ್ಲಿ ಹಬ್ಬ ಅಂತ ಹೇಳ್ಬಿಟ್ಟು ಜನ ಕಮ್ಮಿ ಬಂದಿದ್ದಾರೆ. ಇದು ಮನೇಲಿ ಸಾಕಿರೋ ಕುರಿನ ಯಾವ ತರ ಬಣ್ಣ ಬಳ್ದಿದ್ದಾರೆ ನೋಡ್ರಿ. ಶಂಕರ್ ಅವರೆಲ್ಲ ಸೇರ್ಕೊಂಡು. ದೇವ್ರೆ, ಆ ಕುರಿನ ಏನೇನು ಅವತಾರ ಮಾಡ್ಯಾರ ನೋಡ್ರೋ. ಊರಿಂದ ನೆಂಟು ಬಂದ್ರು. ನಮ್ಮ ಮೈದ್ನ ಹೆಂಡತಿ, ಮಕ್ಕಳು, ಅವರಮ್ಮ ಎಲ್ಲ ಬಂದ್ರು ಬೆಂಗಳೂರಿಂದ. ಕರ್ಕೊಂಬಂದ್ರು. ಮನೆಗೆ ಹೋಗಿ ಸಂಕ್ರಾಂತಿ ಬರ್ತಾ ಇದ್ರು. ಇದು ಮಂಗಳವಾರ ಅವ್ರು ಬಂದಿದ್ರು. ಹಾಗೆ ಮಂಗಳವಾರ ಸಿಹಿ ಮಾಡಿದ್ವಿ, ಊಟ ಒಬ್ಬಟ್ಟು ಮಾಡಿದ್ವಿ, ಪಲ್ಯ, ಚಿತ್ರಾನ್ನ, ಅನ್ನ ಸಾಂಬಾರು ಎಲ್ಲ ಮಾಡಿದ್ವಿ. ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದೀನಿ. ಬುಧವಾರದ ಒಳಗೆ ಬರುತ್ತೆ.